ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಭವಿಷ್ಯವನ್ನು. ಬನ್ನಿ ನೋಡೋಣ ಸ್ನೇಹಿತರೆ, ಪರಾಭವ ನಾಮ ಸಂವತ್ಸರ 2026 ಯುಗಾದಿಯ ಭವಿಷ್ಯ ತುಲಾ ರಾಶಿಯವರಿಗೆ ಏನೆಲ್ಲ ಅಭಿವೃದ್ಧಿಯನ್ನು ಕೊಡುತ್ತೆ ಈ ವರ್ಷ 2026ರಲ್ಲಿ ಬರ್ತಕ್ಕಂಥ ಯುಗಾದಿಯಿಂದ 26ರವರೆಗೂ ಏನೆಲ್ಲ, ಅಂದರೆ 25ರಿಂದ 26ರವರೆಗೂ ಏನೆಲ್ಲ ಸಂಕಷ್ಟಗಳನ್ನು ಪಟ್ಟಿದ್ದೀರಿ. ಗುರುವಿನ ಬಲವಿದ್ದರೂ ಸಹಿತ ಕೆಲಸದಲ್ಲಿ ಏನಾದರೂ ಸಮಸ್ಯೆಗಳು ಆಗಿರ್ತಕ್ಕಂಥದ್ದು ಈ ಥರದ ಒಂದು ತುಲಾರಾಶಿ ಈ ಒಂದು ವರ್ಷ 2026 ತುಲಾರಾಶಿಯವರಿಗೆ ಖಂಡಿತವಾಗಿ ಇದೊಂದು ಸಾಧಿಸತಕ್ಕಂಥ ಒಂದು ಕಾಲವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಶನಿ ಕೂತಿರುವಂಥ ಸ್ಥಾನ ಯೋಗಾಧಿಪತಿ 6ರ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಶನಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಡ್ತಾ ಇದ್ದಾರೆ. ನೋಡಿ, ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಕೂತಿರ್ತಕ್ಕಂಥ ಸ್ಥಾನ ಉಚ್ಚ ರಾಶಿಯಲ್ಲಿ. ವರ್ಷ ಆರಂಭದಲ್ಲಿದ್ದಾಗ ನಿಮಗೆ ಯಾವ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ತುಲಾರಾಶಿಯವರಿಗೆ ವರ್ಷದ ಭವಿಷ್ಯ ಉಜ್ವಲವಾಗತಕ್ಕಂಥದ್ದು ಇದೆಯಾ? ಹೆಸರು, ಕೀರ್ತಿ, ಪ್ರತಿಷ್ಠೆ ನಿಮ್ಮ ಪ್ರಯತ್ನದ ಮೇಲೆ ಸಿಗುತ್ತಾ? ಒಂದು ರಾಜಕೀಯವಾಗಿರ್ತಕ್ಕಂಥ ವಿಶೇಷ ಭವಿಷ್ಯ. ಸರ್ಕಾರಿ ಯೋಗದಲ್ಲಿ ನಿಮಗೆ ಲಾಭವಿದೆಯಾ? ಸರ್ಕಾರಿ ಕೆಲಸದಲ್ಲಿ ನಿಮಗೆ ಲಾಭವಿದೆಯಾ? ಎಲ್ಲ ವಿಚಾರ ಕೂಲಂಕುಷವಾಗಿ ನೋಡೋಣ. ಮತ್ತು ವಿದ್ಯಾರ್ಥಿಗಳದ್ದು ಆರೋಗ್ಯ, ಈ ಒಂದು ವರ್ಷದಲ್ಲಿ ಸಂತಾನ ಫಲ ಹೇಗಿದೆ, ತುಲಾರಾಶಿಯವರಿಗೆ ಎಂಬ ವಿಚಾರ ಕೂಲಂಕುಷವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗಿ ಕಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡಿ. ನಮ್ಮಲ್ಲಿ ಸ್ನೇಹಿತರೆ, ನೀವು ಇನ್ನೂ ಹೊಸದಾಗಿ ನೋಡ್ತಾ ಇರೋರಾಗಿದ್ದರೆ ನಮ್ಮ ಚಾನಲ್ಗೆ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಸ್ನೇಹಿತರೆ ನೋಡಿ, ತುಲಾ ರಾಶಿಯವರ ಭವಿಷ್ಯ, ಯುಗಾದಿ ಭವಿಷ್ಯ 2026ರಿಂದ 2027ರವರೆಗೆ ಹೀಗೆಲ್ಲ ಇರುತ್ತೆ. ಖಂಡಿತವಾಗಿ ಒಂದು ವಿಚಾರ, ಒಂದು ಪಕ್ಷಿ ನೋಟ ನೋಡೋದಾದರೆ ರಾಶಿ ಅಧಿಪತಿಯಾಗಿರುವಂಥದ್ದು 6ರ ಸ್ಥಾನದಲ್ಲಿದೆ. ಈ ವರ್ಷ ನಿಮ್ಮ ಎಲ್ಲ ಪ್ರಾರಂಭಗಳು ಕೆಲಸದ ಮುಖೇನ, ಅರ್ಥಾತ್ ಯಾವಾಗಲೂ ಫ್ರೀ ಇರೋಕ್ಕೆ ಸಾಧ್ಯನೇ ಇಲ್ಲ ಈ ವರ್ಷ. ಗುರು ಕೂಡ ಗಜಕೇಸರ ಯೋಗದ ಬಲದಿಂದಾಗಿ ಅದೃಷ್ಟವನ್ನು ತಂದು ಕೊಡ್ತಾ ಇರುವಂಥದ್ದು ಇರುತ್ತೆ. ಇಲ್ಲಿ ಮಹತ್ವವನ್ನು ನಾವು ನೋಡಿದಾಗ ರಾಶಿ ಅಧಿಪತಿ ಬಂದು ಶುಕ್ರ ಉಚ್ಚ ರಾಶಿಯಲ್ಲಿ ಕೂತಿದ್ದಾರೆ. ಶನಿಯೊಟ್ಟಿಗೆ ಯೋಗಾಧಿಪತಿಯೊಟ್ಟಿಗೆ ಕೂತಿದ್ದಾನೆ. 4, 5ರ ಅಧಿಪತಿ 6ರ ಸ್ಥಾನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶ್ರದ್ಧೆ ಇರುತ್ತದೆ. ಜೊತೆಗೆ ನೀವು ಯಾವಾಗಲೂ ಕೂಡ ಕೆಲಸದಲ್ಲಿ ಫಂಕ್ಚುಯೇಟಿಂಗ್ ಅಂದರೆ ಇತ್ತೋ ಆ ಫಂಕ್ಚುಯೇಟಿಂಗ್ ನಿಜವಾಗ್ಲೂ ದೂರ ಆಗುತ್ತೆ. ಮತ್ತು ಸ್ಟಾಗೆನ್ಸಿ ಸಿಗುತ್ತೆ. ಮೇಲಾಗಿ ಯಾವಾಗಲೂ ಕೂಡ ಅಧಿಕಾರ, ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಸಂಬಳ ಕಡಿಮೆ ಇತ್ತು, ನನ್ನ ಅಧಿಕಾರ ಯಾವಾಗಲೂ ಬದಲಾವಣೆ ಆಗ್ತಿತ್ತು. ಜೊತೆಗೆ ನನಗೆ ಸ್ಟಾಗೆನ್ಸಿ ಸಿಗುತ್ತೆ. ಮೇಲಾಗಿ ಯಾವಾಗಲೂ ಕೂಡ ಅಧಿಕಾರ, ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಸಂಬಳ ಕಡಿಮೆ ಇತ್ತು, ನನ್ನ ಅಧಿಕಾರ ಯಾವಾಗಲೂ ಬದಲಾವಣೆ ಆಗ್ತಿತ್ತು ಅಂತ ಅಂದ್ಕೊಂಡಿದ್ರೆ ಈ ಒಂದು 2000 ಯುಗಾದಿ ಭವಿಷ್ಯ 2026 ಭವಿಷ್ಯ ತುಲಾ ರಾಶಿಯವರಿಗೆ ಉಜ್ವಲ ಸತ್ಯವಾಗಲೂ ಹೇಳ್ತಾ ಇದ್ದೇನೆ. ಇದೊಂದು ಗಜಕೇಸರಿಯ ಯೋಗದ ಬಲ. ಈ ಯೋಗದ ಬಲವಿದ್ದಾಗ ನೀವು ಏನು ಮಾಡಿದರೂ ಕೂಡ ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ. 10ರ ಸ್ಥಾನ ಹೆಸರು, ಕೀರ್ತಿ, ಪ್ರತಿಷ್ಠೆಯನ್ನು ತಂದುಕೊಡುತ್ತಿರುತ್ತೆ. 3 ಮತ್ತು 6ರ ಅಧಿಪತಿ 10ರ ಸ್ಥಾನದಲ್ಲಿದ್ದಾಗ ಇದು ಒಂದು ರೀತಿಯಾದಂಥ ಶುಭದ ಯೋಗ, ಹಂಸಯೋಗ, ಗಜಕೇಸರಿ ಯೋಗದ ಕಾಲ. ಯಾರು ತುಲಾ ರಾಶಿಯವರು ಇದ್ದಾರೋ ಈ ವರ್ಷ ಅವರ ಫಂಕ್ಚುಯೇಟಿಂಗ್ ತುಂಬ. ಮತ್ತು ಈ 2026 ಯುಗಾದಿ ಭವಿಷ್ಯ ತುಲಾ ರಾಶಿಯವರಿಗೆ ಉಜ್ವಲ ಸತ್ಯವಾಗಲು ಹೇಳ್ತಾ ಇದ್ದೇನೆ. ಇದು ಒಂದು ಗಜಕೇಸರಿ ಯೋಗದ ಬಲ ತುಂಬಾ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ, 2026 ತುಲಾ ರಾಶಿಯವರಿಗೆ 2 ಮತ್ತು 7ರ ಅಧಿಪತಿ ಪಂಚಮದಲ್ಲಿದ್ದಾನೆ. ಒಂದು ರೀತಿಯಾಗಿ ಖಂಡಿತ ಕೇವಲ ನಿಮ್ಮ ಬುದ್ಧಿಶಕ್ತಿ ಆಧಾರದ ಮೇಲೆ, ಕೇವಲ ನಿಮ್ಮ ಆಕ್ಟಿವ್ನೆಸ್ ಮೇಲೆ ಈ ಒಂದು ವರ್ಷ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. 2 ಮಾತಿಲ್ಲ. ಈ ವರ್ಷದಲ್ಲಿ ಪ್ರೀತಿಸಿ ವರಿಸತಕ್ಕಂಥ ಕಾಲಗಳು ಜಾಸ್ತಿ ಆಗುತ್ತೆ. ಪ್ರೀತಿಯ ವಿವಾಹಗಳು ಜಾಸ್ತಿ ಆಗುತ್ತೆ. ಯಾರು ಪ್ರೀತಿಸ್ತಿದ್ದಾರೋ ಅವರಿಗೆ ನಿಮ್ಮ ಪ್ರೀತಿಯ ನಿವೇದನೆ ಹಾಗೆ ಮದುವೆ ವಿಚಾರಗಳಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ರೈಟ್, 100% ರೈಟ್ ಆಗುತ್ತೆ ಕೂಡ. ಇದೊಂದು ವಿಚಾರ ತುಲಾ ರಾಶಿಯವರಿಗೆ ಶುಭವನ್ನು ತರುತ್ತೆ. ವ್ಯಾಪಾರದಲ್ಲಿ ಕೇವಲ ಇಂಟೆಲಿಜೆಂಟ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಅತ್ಯದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಸ್ನೇಹಿತರೆ, ತೃತೀಯಾಧಿಪತಿ ಷಷ್ಠಮಾಧಿಪತಿಯಾಗಿರ್ತಕ್ಕಂಥ
ಎಷ್ಟು ಪ್ರಯತ್ನವನ್ನು ಹಾಕ್ತಿರೋ ಅಷ್ಟು ಕೂಡ ನಿಮಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಕೆಲಸದಲ್ಲಿ ಒಳ್ಳೆಯ ಸಂಬಳ ಮತ್ತು ಉತ್ಕೃಷ್ಟವಾಗಿರ್ತಕ್ಕಂಥ ಜಾಬ್, ಈ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಕೆಪಬಿಲಿಟಿ ತುಂಬ ತುಲಾ ರಾಶಿಯವರಿಗೆ ಬರ್ತದೆ ಗುರುಗಳೇ ಅಂತ. ಅಂದರೆ ಈ ಸಾಮಾನ್ಯ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದರೆ 100% ಸಿಗುತ್ತೆ. ಈ ಒಂದು ಅಥಾರಿಟಿಯನ್ನು ಮೇಂಟೈನ್ ಮಾಡುತ್ತೆ. ಮತ್ತು ಯಾರು ಸರ್ಕಾರಿ ಕೆಲಸದಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದೀರೋ, ತುಲಾ ರಾಶಿಯವರು ಇದ್ದೀರೋ, ಅವರಿಗೆ ಸರ್ಕಾರಿ ಕೆಲಸ ಖಚಿತವಾಗಿ ಸಿಗುತ್ತೆ. ಮತ್ತು ಗುರು ದಶ ನಡೀತಾ ಇದ್ದಲ್ಲಿ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಶನಿಯ ದಶ ಏನಾದರೂ ನಡೀತಾ ಇದ್ದಲ್ಲಿ, ಗುರು ಅಥವಾ ಶನಿ ದಶ ಇದ್ದರೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಸರ್ಕಾರಿ ಜಾಬ್ ಸಿಗುತ್ತೆ. ಲಾಭದಲ್ಲಿ ಕೂತಿರ್ತಕ್ಕಂಥದ್ದು ಕೇತುವಿನ ಶಾಂತಿ ಒಂದು ಸಣ್ಣ ಹೇಳ್ತೀನಿ ಹೇಗೆ ಮಾಡ್ಕೋಬೇಕು ಅಂತ. ಈ ತುಲಾ ರಾಶಿಯವರು ಇರ್ತಕ್ಕಂಥವ್ರಿಗೆ ಸರ್ಕಾರಿ ಉದ್ಯೋಗ ಹಾಗೆ ಸಂಬಳದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಂಬಳ, ನಿಮ್ಮ ಅಭಿಪ್ರಾಯ ಅಂದರೆ ಅಟ್ಲೀಸ್ಟ್ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಎಲ್ಲ ಕೆಪಬಿಲಿಟಿ ಸಿಗುತ್ತೆ. 4 ಮತ್ತು 5ರ ಅಧಿಪತಿ ವಿದ್ಯಾರ್ಥಿ ವರ್ಗದವರಿಗೆ ಹೇಗಿರುತ್ತೆ? ವಿದ್ಯಾರ್ಥಿ ವರ್ಗದವರಿಗೆ ನಾನು ಹೇಳ್ತಾ ಇದ್ದೇನೆ, ನೀವು ಮ್ಯಾಕ್ಸಿಮಮ್ ತುಲಾರಾಶಿ ವಿದ್ಯಾರ್ಥಿ ಈ ವಿಡಿಯೋ ಮಿಸ್ ಮಾಡಬೇಡಿ. ನೀವು ಎಷ್ಟು ಕಷ್ಟಪಟ್ಟು ಹೋಗ್ತೀರೋ ಅಷ್ಟು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ಇದೆ. ನೀವು ನಾನು ಕಷ್ಟಪಟ್ಟು ಹೋಗ್ತಾ ಇದ್ದೀನಿ, ಈ ಸಿಗಬೇಕಲ್ವಾ, ಲೈಕ್ ದಟ್ ಎಲ್ಲರಿಗೂ ಒಂದೇ ಸಮಕಾಲಕ್ಕೆ ಆಗಲ್ಲ. ಹಾಗಾಗಿ ಈ ವರ್ಷ ಗುರು ಕೂಡ ಬದಲಾವಣೆಯನ್ನು ಜೂನ್ನಲ್ಲಿ ತಗೊಳ್ಳೋಕ್ಕೆ, ಅಂದರೆ ಜೂನ್ಲಿ ಬದಲಾವಣೆ ತರ್ತಕ್ಕಂಥ ಗುರು ನವಮದ ದೃಷ್ಟಿ ಅಂತ ನೋಡೋದು ಶನಿ ಮೇಲೆ ಬಿದ್ದಾಗ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ತುಂಬ ಸಾಧನೆ ಮಾಡ್ತಕ್ಕಂಥ ಕೆಪಬಿಲಿಟಿ ಬರ್ತದೆ. ಯಾರು ಈ ಒಂದು ತುಲಾರಾಶಿ ವಿದ್ಯಾರ್ಥಿಗಳಿದ್ದಾರೋ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ಸಿಗುತ್ತೆ. ಆರೋಗ್ಯದಲ್ಲಿ ಬರುವಂಥ ಸಮಸ್ಯೆಗಳು ಇರುವಂಥದ್ದು ಕೂಡ ನಿಷ್ಕ್ರಿಯ ಆಗುತ್ತೆ. ಇನ್ನು ಒಂದು ವಿಶೇಷವಾಗಿರ್ತಕ್ಕಂಥ 9ರ ಸ್ಥಾನದ ವೀಕ್ಷಣೆಯನ್ನು ಮಾಡುತ್ತೆ. ಗುರು 9ರ ಸ್ಥಾನದಲ್ಲಿ ವೀಕ್ಷಣೆ ಮಾಡಿದರೆ ಮಕ್ಕಳು ಅಭಾಷಣ ಆಗ್ತಾ ಇರ್ತಾರೆ, ಸರಿಯಾಗಿ ಕ್ಯಾರಿ ಮಾಡೋಕ್ಕಾಗ್ತಿಲ್ಲ ಅಂಥವರಿಗೆ, ಸ್ತ್ರೀಯರಿಗೆ ಇದೊಂದು ಗುರುವಿನ ದೃಷ್ಟಿ ವರದಾನ. ಅಥವಾ ನೀವೇನಾದರೂ ಹಾಸ್ಪಿಟಲ್ ಹೋಗಿ ತೋರಿಸಿ ನಾನು IVF ಮತ್ತೊಂದು ಮಾಡಿಸ್ಕೊಳ್ತಾ ಇದ್ದೇನೆ ಅಂಥವರಿಗೆ ನಿಜವಾಗ್ಲೂ ದಿಸ್ ಈಸ್ ಎ ಬ್ಯೂಟಿಫುಲ್ ಟೈಮ್. ಖಂಡಿತ ಆ ಥರದ ಸಮಸ್ಯೆಗಳು ದೂರ ಆಗುವಂಥ ಸತ್ಯವಾಗುತ್ತೆ. ಮೇಲ್ಗೆ ಗುರು ದಶಮ ಸ್ಥಾನದಲ್ಲಿ 2ರ ಸ್ಥಾನವನ್ನು ಕೂಡ ವೀಕ್ಷಣೆಯನ್ನು ಮಾಡುತ್ತೆ. ಈ ವೀಕ್ಷಣೆ ಮಾಡಿದಾಗ ಕುಟುಂಬಕ್ಕೆ ಹೊಸ ಅತಿಥಿಯ ಆಗಮನ, ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ಸಿಗುತ್ತೆ. ಸ್ನೇಹಿತರೆ, ವ್ಯಾಪಾರದ ವಿಚಾರದಲ್ಲಿ ಯಶಸ್ಸು ಸಿಗುತ್ತೆ. ಮತ್ತು ಹಣ ಸ್ಟಾಗೆನ್ಸಿ ಸಿಗ್ತಕ್ಕಂಥದ್ದು ಸಹಿತವಾಗಿರುತ್ತೆ. ನಿಗೂಢವಾಗಿ ಕುಟುಂಬದಲ್ಲಿ ಸಮಸ್ಯೆ ಆಗ್ತಿತ್ತು, ಗಲಾಟೆಗಳಾಗ್ತಿತ್ತು ಅಂತಕ್ಕಂಥ ನಿಷ್ಕ್ರಿಯ ಶತಸಿದ್ಧ ಯಾರು ತುಲಾರಾಶಿಯವರು ಇದ್ದೀರೋ, ಬೆಳಗ್ಗೆ ಅಲ್ಲಿಂದ ಕೂತಿರ್ತಕ್ಕಂಥ ಗುರು ಸಪ್ತಮ ಸ್ಥಾನ ದೃಷ್ಟಿಯನ್ನು ಬಿಟ್ಟಾಗ ಪಂಚಮಕ್ಕೆ ಬಿಡುತ್ತೆ. ಖಂಡಿತ ನಿಮ್ಮ ಡಿಸೈರ್ ಆಗುವಂಥದ್ದು. ಮತ್ತು ಮಕ್ಕಳ ವಿಚಾರದಲ್ಲಿ ಯಶಸ್ಸು ಸಿಗುತ್ತೆ. ಯಾರು ತುಲಾರಾಶಿ ಇದ್ದೀರೋ ಖಂಡಿತವಾಗಿ ರಾಯರ ಅನುಗ್ರಹ ನಿಮ್ಮ ಮೇಲೆ, ಅಂದರೆ ಗುರುವಿನ ಅನುಗ್ರಹ, ಗುರುವಿನ ಬಲ, ಅಂದರೆ ಬಲವಿಲ್ಲದಿದ್ದರೂ ಗಜಕೇಸರಿ ಯೋಗದ ಮೂಲಕ ಖಂಡಿತ ನಿಮ್ಮ ಆಸೆ ಆಕಾಂಕ್ಷೆಗಳು, ಇದರಲ್ಲಿ 2 ಮಾತೇ ಇಲ್ಲ. ಇದೊಂದು ಸುವರ್ಣ ಅವಕಾಶಗಳನ್ನು ಕೊಟ್ಟಿರುವಂಥದ್ದು. ಗುರು ದಶಮ ಸ್ಥಾನದಲ್ಲಿ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಇಲ್ಲಿ ಮಾರ್ಚ್ ಜೂನ್ವರೆಗೂ ಕೂಡ 9ರ ಸ್ಥಾನದಲ್ಲಿ ವಕ್ರ ತ್ಯಾಗವನ್ನು ಮಾಡುವಂಥ ಗುರು ಕೂಡ ಇಲ್ಲಿ ಕಡೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಪಂಕ್ಚುಯೇಟ್ ಮಾಡಿ ಒಳ್ಳೆಯದು ಕೂಡ ಆಗುತ್ತೆ. ಆದರೆ ಜೂನ್ ನಂತರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾಫಲಗಳು ಲಭ್ಯವಾಗುತ್ತೆ. ಶನಿಯ ಒಂದು ದೃಷ್ಟಿ, ಶನಿಯ ಮೇಲೆ ದೃಷ್ಟಿ ಬಿದ್ದಾಗ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಶತ್ರು ಬಾಧೆ, ಕೋರ್ಟ್ ಕಚೇರಿಯ ವಿಚಾರಗಳು 100% ನಿಮಗೆ ಶುಭವಾಗದು ಸತ್ಯ. ಅದರಲ್ಲಿ ವಿಶೇಷವಾಗಿ ದಶಾಭುಕ್ತಿಗಳು, ಗುರುವಿನ ಬಲ ಅಥವಾ ದಶಾಭುಕ್ತಿಗಳ ಮೇಲೆ ಶನಿಯ ದಶ ಇವೆಲ್ಲ ನಡೀತಾ ಇರುವಂಥದ್ದು ಸಂದರ್ಭ ಆಗಿರುವಂಥದ್ದು. ವರ್ಷ ಭವಿಷ್ಯ ಮತ್ತೆ ಆಹ್ಲಾದ ಆನಂದವನ್ನು ಅನುಭವಿಸೋಕೆ ಸಿದ್ಧರಾಗಿರ್ತಕ್ಕಂತೆ ಕೆಲಸವನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಇರುತ್ತೆ. ಈ ತುಲಾರಾಶಿಯವರು ಒಂದು ವಿಚಾರ ನಾನು ಜ್ಞಾಪಕದಲ್ಲಿ ನಿಮ್ಮ ತಲೆಯಲ್ಲಿ ಇರಬೇಕು ಯಾವಾಗಲೂ ಕೂಡ. ಫಿಸ್ಟಿಕೇಟೆಡ್ ಅಂದರೆ ಕೆಲಸಗಳನ್ನು ಹುಡ್ಕೋತಾ ಕೂತ್ಕೋಬೇಡಿ. 6ರ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ನನಗೆ ಎಷ್ಟು ಸಂಬಳ ಬರಬೇಕು, ನನಗೆ ಸದ್ಯಕ್ಕೆ ಸಿಕ್ಕ ಕೆಲಸವನ್ನು ಮಾಡ್ತಾ ಹೋಗಿ ಸ್ನೇಹಿತರೆ. ಖಂಡಿತ ಜೂನ್ ನಂತರ ಒಳ್ಳೆಯದಾಗುತ್ತೆ. ಮತ್ತು ವಿವಾಹ ಯೋಗ ಕೂಡ ಕೂಡಿ ಬರುತ್ತೆ ಈ ತುಲಾರಾಶಿಯವರಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.